ಇವತ್ತು ನಮಗೆ ಶಾಶ್ವತ ನೀರಾವರಿ ಶುದ್ಧ ನೀರು ಬೇಕು ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಮುಳಬಾಗ ತಾಲೂಕಲ್ಲಿ ಏನು ಬರುವ 10ನೇ ತಾರೀಕು ನೇಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ಪೂರ್ವ ಸಭೆ ಅಂತ ನಾವು ಪೂರ್ವ ಸಭೆ ಮಾಡಿಕೊಂಡಿದ್ದಕ್ಕೆ ಈ ಸಭೆಗೆ ನೀವೇ ನೋಡ್ತಾ ಇದ್ದೀವಿ. ಎಲ್ಲ ಸಂಘಟನೆಗಳು ರೈತ ಪರ, ಕನ್ನಡ ಪರ ಎಲ್ಲ ಸಂಘಟನೆಗಳು ಪಾಲ್ಗೊಂಡು ಯಶಸ್ವಿಗೊಳಿಸೋಕ್ಕೆ ಎಲ್ಲ ಕೇಳಿಕೊಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜೊತೆ ಇಟ್ಟು ಹೋಗೋಣ ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲ ತಾವು ಬಂದು ನೋಡಿದ್ದೀರ. ಎಲ್ಲ ಮಾತಾಡೋದು ನಾವು ಒಂದೇ ಒಂದು ಏನಪ್ಪ ಅಂದರೆ ನಮ್ಮ ಜನ ಸರ್ಕಾರಕ್ಕೆ ಏನು ಎಲೆಕ್ಟೆಡ್ ಬಾಡೀಸ್ ಮುಳಬಾಗ ತಾಲೂಕಲ್ಲಿ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ತುಮಕೂರು ಆಗ್ಬೋದು, ಎಲ್ಲ ಸಂಬಂಧಪಟ್ಟ ಎಲೆಕ್ಟೆಡ್ ಬಾಡೀಸ್ ಎಷ್ಟೋ ಪಾರ್ಟಿಗೆ MLA ಆಗ್ಬೋದು, MP ಆಗ್ಬೋದು, ನಮಗೆ ಹೆಂಗೂ ಮುಗಿದೋದಲ್ಲಿ ಕ್ರಾಸ್ ಆಗುತ್ತೆ. ನಮ್ಮದು ಕೃಷ್ಣ ಅದರಿಂದ ಬರ್ತಾ ಇದೆ. ಆ ನೀರು ಬೇಕು. ಆ ನೀರು ತಗೊಂಡ್ಬರ್ಬೇಕಾದ್ರೆ ಟೆಕ್ನಿಕಲ್ ಆಗಿ ಏನು ನಾವೇನು ಮಾಡಬೇಕು, ಆಮೇಲೆ ಆ ನೀರು ನಮಗೆ ಯಾವ ಮಟ್ಟಕ್ಕೆ ಎಷ್ಟು ಬರ್ತದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಹೇಳಿದರೆ ಅದ್ರ ಪ್ರಕಾರ ನೀರು ತಗೋಬೇಕಾದ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡುವಂಥ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಬಾಡೀಸು ಒಪ್ಕೋಬೇಕು. ಯಾಕಪ್ಪ ಅಂದರೆ ಇಲ್ಲಿ ಆಂಧ್ರ CM, ನಮ್ಮ CM ಯಾಕೆ ಮೀಟ್ ಮಾಡಬೇಕು, ಏನು ಮಾಡ್ತಿದ್ದಾರೆ ಅವ್ರು ಬಿಟ್ಟಿದ್ದು, ಅವ್ರು ಅದ್ರ ಬಗ್ಗೆ ಮಾತಾಡಬೇಕು. ಪ್ರತಿಯೊಂದು ಮನೆ ಏನಪ್ಪ ಅಂದರೆ ನಮಗೆ ನಮ್ಮ ಅಹವಾಲು ಏನಪ್ಪ ಅಂದರೆ ನಮಗೆ ಶುದ್ಧ ನೀರು ಬೇಕು. ಯಾಕಂದರೆ ನಾವು ಅವಾಗ ಹೇಳ್ದಂಗೆ ಇದಕ್ಕೆ ಜೀವಜಲ ಅಂತಿದೆ ನೀರಿಗೆ. ಹಾಗಾದರೆ ನಮ್ಮ ಪರಿಸ್ಥಿತಿ ಇದಾಗಿದೆ, ಬಿಸಿ ಜಲ ಆಗಿದೆ. ಇವಾಗ ಒಂದು ರಿಪೋರ್ಟು ಕಳಿಸಿದ್ರು, ಎಲ್ಲಿ ನಮ್ಮ ಮುಳಬಾಗ ತಾಲೂಕಲ್ಲಿ ಬಂದಿದೆ. ಇವಾಗ ನನ್ನ ತಮ್ಮ ತಂದುಕೊಟ್ಟ ಯಾವ ಮಟ್ಟಕ್ಕೆ ಬಂದಿದೆ ನೀರು ಅಂತ ತಾವು ನೋಡ್ಕೋಬೋದು. ಹೀಗಾಗಿ ನಮಗೆ ಸಂಪೂರ್ಣವಾಗಿ ಶುದ್ಧ ನೀರು ಬೇಕು. ಯು ವಾಂಟ್ ಟು ಕ್ಲಿಯರ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಇರಿಗೇಷನ್ ಪರ್ಪಸ್ ಆಲ್ಸೋ. ಅದು ವಿದ್ಯುತ್ ಇಲ್ಲ KCBL ಆಗ್ಬೋದು. ಸಾಧ್ಯವಾದರೆ ಕೃಷ್ಣ ನೀರು ತಗೊಂಡ್ಬಂದಿದೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಮನವಿ. KCBL ನೀರು ಕೊಟ್ಬಿಡಿ ಅದು ಸುಮ್ಮನೆ ಅಲ್ಲಿ ಎಲ್ಲೂ ಬಂದವರುಗಳಲ್ಲ ಇಂಪಾರ್ಟೆಂಟು. ಅದನ್ನು ಫಿಲ್ಟರ್ ಮಾಡಿ 3 ಹಂತದ ಫಿಲ್ಟರ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ಇಟ್ಕೋಬೇಕು. ಅದನ್ನು ಸಂಪೂರ್ಣವಾಗಿ ಈಗ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಮಿನಿಸ್ಟರ್ಸ್ ಆಗ್ಬೋದು, MLAs ಆಗ್ಬೋದು, ಅದಕ್ಕೆ ಆಶ್ವಾಸನೆ ಕೊಡಬೇಕು. ನಾವು ಮೀಟಿಂಗ್ ಮಾಡಬೇಕಾಗ್ತದೆ. ಆ ಮೀಟಿಂಗ್ ಟೈಮಲ್ಲಿ ನಾವು ಕೊಡಬೇಕು. ಇನ್ನು ಫ್ರಂಟ್ ಆಫ್ ಆಲ್ ಪಬ್ಲಿಕ್ ಅಂತ ಮೀಟಿಂಗ್. ಹೀಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವು ಏನು ಇವತ್ತು 10ನೇ ತಾರೀಕು ಅದು ಉಚಿತವಾಗಿ ನಮ್ಮ ಕಡೆ ಇದು ಕೊಟ್ಟಿದ್ದಾರೆ. ಯಾರೋ ನಮ್ಮ ಪಿತಾಮಹ ಚೌಟ್ರಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆ ಚೌಟನಕ್ಕೆ ಇದು ಮಾಡಿಕೊಂಡು ಅಲ್ಲಿ ನಾವು ರೂಪೇಶ ಮಾಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ನಮ್ಮ ನೀರು ಬೇಕಾದ್ರೆ ಯಾವ ಮಟ್ಟಕ್ಕೆ ಓಡಾಡಬೇಕು ಅನ್ನೋ ಒಂದು ತೀರ್ಮಾನ ಅಲ್ಲಿ ತಗೊಳ್ತೀವಿ ನಾವು ಯಾವತ್ತು 10ನೇ ತಾರೀಕು. ಹಂಗಾಗಿ ಆವತ್ತು ತಾವು ದಯವಿಟ್ಟು ಮಾಧ್ಯಮ ಬರಬೇಕು. ನಾನು ನಿಮ್ಮಲ್ಲಿ ಒಂದೇ ಒಂದು ಮದುವೆ ಏನಪ್ಪ ಅಂದರೆ ಏನಿದೆ ಇವಾಗ ನೀರು ಬರ್ತಾ ಇದೆಯಲ್ಲ, ಇಲ್ಲಿ ಯಾವುದು KCBL ನೀರು, ಆಮೇಲೆ ಅದನ್ನು ತಾವು ಹೋಗಿ ರಿಪೋರ್ಟ್ ಮಾಡಿ. ನಾನು ಹೇಳಿದ್ದು ಇಂಪಾರ್ಟೆಂಟ್ ಅಲ್ಲ, ತಾವು ರಿಪೋರ್ಟ್ ಕಳಿಸಿ ಅವಾಗ ಗೌರ್ಮೆಂಟು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನೋಡ್ತಾರೆ, ಅದನ್ನು ಸರಿಪಡಿಸ್ಬೇಕು. ಯಾಕಂದರೆ ನೀರು ಕೊಡಬೇಕು ಜೀವ ಉಳಿಸೋಕ್ಕೆ, ಜೀವ ತೆಗಿಯೋಕ್ಕೆ. ಹಂಗಾಗಿ ದಯವಿಟ್ಟು ವಿ ನೀಡ್ ಅ ಕ್ಲಿಯರ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. ಎಷ್ಟೇ ಕೊಡಿ ತೊಂದರೆ, ಸುಮ್ಮನೆ ನಾಮಕಾವತ್ತು ಬೇಡ. ನಾವು ಜನ ಬದುಕಬೇಕು, ನೀರು ಕುಡಿಲೇಬೇಕು. ಪ್ರತಿಯೊಬ್ಬರು ಬಡವಾಗ್ಬೋದು, ಮದುವಾಗ್ಬೋದು, ವಿತೌಟ್ ವಾಟರ್ ದೇರ್ ಇಸ್ ನೋ ಲೈಫ್. ಅಂಥ ವಾಟರನ್ನು ಕೊಡಬೇಕು, ಸ್ವಚ್ಛವಾಗಿ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ.